ಇಲ್ಲ 3 ದಿವಸದಿಂದ ನಿದ್ದೆ ಆಗಿಲ್ಲ ಅಂದರೂ ಮತ್ತೆ ಚೆನ್ನಾಗಿ ಕರ್ಕೊ ಹೋಯ್ತವನೆ. ಸವಾಸನೆ ಬೇಡ ಗುರು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಲಾಗ್ ಏನಪ್ಪ ಅಂದರೆ, ಇವತ್ತು ನಮ್ಮ ಹುಡುಗ ಚೆನ್ನೈಗೆ ಲೋಡ್ ಮಾಡಿದ್ದ. ನಾನು ಚೆನ್ನೈಯಿಂದ ರಿಟರ್ನ್ ಬಂದು ಬೆಂಗಳೂರಿಂದನೂ ಲೋಡ್ ಮಾಡ್ಕೊ ಹಾಸನ್ಗೆ ಬರ್ತಿದ್ದೆ. ಇನ್ನೇನು ಅಲ್ಲೇ ಯಡೂರು ನಿಯರ್ ಬೈ ಫೋನ್ ಮಾಡಿದೆ, ಎಲ್ಲಿದೆಯಪ್ಪ, ಏನು ಮಾಡ್ತಿದ್ಯಾ ಅಂತ. ಅವನಿಗೆ ಯಾಕಾಕಾರ ಫೋನ್ ಮಾಡೋದೋ ಗೊತ್ತಿಲ್ಲ. ನಿದ್ದೆ ಬರ್ತೈತೆ ಬಾ ಅಂತ ಕರ್ಕೋಬೋದ. ಸರಿ ಆಯಿತು ಅಂದ್ಬಿಟ್ಟು ನಾನು ಹೋದೆ, ನಿದ್ದೆ ಬರ್ತಿದೆಯಲ್ಲ ಅಂದ್ಬಿಟ್ಟು. ಅಲ್ಲಿಂದ ಎಲ್ಲ ಹೊರಟು ಆಗಲೇ ಎಲೆಕ್ಟ್ರಾನ್ ಸಿಟಿಗೆ ಬಂದೆ. ಇನ್ನೇನು ಡೀಸೆಲ್ ಏನೋ ಹಾಕ್ಸೋದಿರ್ತಿರ್ಲಿಲ್ಲ, ಫುಲ್ ಟ್ಯಾಂಕ್ ಮಾಡಿಸ್ಕೊ ಬಂದಿದ್ದ. ಇಲ್ಲೇ ಇನ್ನೂ ಫುಲ್ ಟ್ಯಾಂಕಲ್ಲೇ ಇತ್ತು. ಚೆನ್ನೈಯಲ್ಲಿ ಫುಲ್ ಟ್ಯಾಂಕ್ ಮಾಡಿಸೋದ್ರೆ ಐತೈತೆ, ಮತ್ತೆ ಬೇಕಾದ್ರೆ ಖಾಲಿ ಆದಮೇಲೆ ಅಂತ ಹೇಳ್ಕೊಂಡು ಹೊರಟು. ನೋಡಿದ್ರೆ ಇಲ್ಲಿ ಎಲೆಕ್ಟ್ರಾನ್ ಸಿಟಿಗೆ ಸ್ವಲ್ಪ ಜಾಮ್ ಇತ್ತು. ಏನು ಜಾಸ್ತಿ ಜಾಮ್ ಇರಲಿಲ್ಲ, ಟ್ರಾಫಿಕ್ ಜಾಮು ಸ್ವಲ್ಪ ಮೀಡಿಯಮಾಗಿತ್ತು. ಸರಿ, ಇನ್ನೇನು ಟೈಮಿಂಗ್ ಲೋಡ್ ಅಲ್ವಾ, ಇನ್ನೆಲ್ಲೂ ನಿಲ್ಲಿಸ್ತಾನೂ ಇರಲಿಲ್ಲ. ಬೇಗ ಹೋದ್ರೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಹುಡ್ಗನ ಅದಕ್ಕೆ ಮಲ್ಕ ಅಂತ ಹೇಳಿ ಮಲ್ಕೊಂಡಿದ್ದ. ಅಲ್ಲೇ ನೆಲಮಂಗ್ಲದಲ್ಲೇ ಗಾಡಿ ಕೊಟ್ಟು ನೆಲಮಂಗ್ಲದ ಹತ್ರನೇ ಮಲ್ಕೊಂಡ. ಸರಿ ಮಲ್ಕೊಳ್ಳಿ ಅಂತ ನಾನು ಸುಮ್ಮನಾದೆ. ಹಂಗೋ ಹಿಂಗೋ ಆಡ್ಕೊಂಡು ಚೆನ್ನೈ ಹೈವೇಗೆ ಬಂದಾಯಿತು. ಈ ಕೃಷ್ಣಗಿರಿ ಲೆಫ್ಟ್ ತಗೊಂಡು ಸೀದಾ ಒಂದೇ ರೋಡು. ಇಲ್ಲಿಂದ ಕರೆಕ್ಟಾಗಿ ಚೆನ್ನೈ ಮಾರ್ಕೆಟು 240 ಕಿಲೋಮೀಟ್ರ್ ಇದೆ. ಇನ್ನು 240 ಕಿಲೋಮೀಟ್ರ್ ಹೋಗ್ಬೇಕು. 240 ಕಿಲೋಮೀಟ್ರ್ ಅಲ್ವಾ, ಕರೆಕ್ಟಾಗಿ ಇಲ್ಲಿಂದ ಒಂದು 5 ಅವರ್ ಸಾಕು, ಹೋಗ್ಬೋದು ಅಂದ್ಕೊಂಡೆ. ಅಷ್ಟೊಂದೇ ನಮ್ಮ ಹುಡ್ಗನೂ ಫೋನ್ ಮಾಡ್ದೆ, ಅಣ್ಣ ಇಲ್ಲೇ ಮುಂದೆ ಕಾಯ್ತಾ ಇರ್ತೀನಿ ಬಾ ಅಣ್ಣ ಅಂತ. ಸರಿ ತಡಿಯಪ್ಪ ಅಲ್ಲೇ ಇರು ಅಂತ ಹೋದರೆ ಗಾಡಿ ಟೀ ಕುಡಿಯೋಕ್ಕೆ ಅಂತ ಸೈಡಿಗೆ ಹಾಕಿದ್ದ. ಅಲ್ಲೇ ಟೀ ಕುಡಿದ್ರು ಆಯ್ತಿತ್ತು. ಹೆಂಗಿದ್ರು ಎಲ್ಲೂ ಟೀಗೂ ನಿಲ್ಲಿಸಿರ್ಲಿಲ್ಲ. ಗಾಡಿನೂ ಒಂದು ಸ್ವಲ್ಪ ಆರಾಮಾಗಿ ಕೂಲ್ ಆಗಲಿ, ಆಮೇಲೆ ಹೊಲ್ಟ್ರಾಯ್ತು ಅಂದ್ಬಿಟ್ಟು ಅಲ್ಲೇ ಟೀ ಕುಡ್ಕೊಬಿಟ್ಟು ನಮ್ಮ ಹುಡ್ಗನ ಜೊತೆನೇ ಮಾತಾಡ್ಕೊಂಡು ನೋಡಿದೆ ನಮ್ಮ ಹುಡ್ಗನ ಎಬ್ರಿಸೋಣ ಅಂತ. ಅವ್ನು ನೋಡಿದ್ರೆ ಫುಲ್ಲು ಅಲ್ಲಿ ನೆಲಮಂಗ್ಲದಿಂದನೂ ಮಲ್ಗೆ ಇದ್ದ. ಮಲ್ಕೊಳ್ಳಿ, ಇನ್ನೇನು ಹುಷಾರಿಲ್ವಲ್ಲ, ನಿದ್ದೆನೂ ಆಗಿಲ್ಲ ಅಂತಿದ್ದ. ಸರಿ ಮಲ್ಕ ಅಂತ ಹೇಳ್ಕೊಂಡು ಇಲ್ಲೇ ನಮ್ಮ ಹುಡುಗರನ್ನೆಲ್ಲ ಮಾತಾಡಿಸ್ಕೊಂಡು ನೋಡಿದೆ. ಟೈರ್ಗಳನ್ನೆಲ್ಲ ಚೆಕ್ ಮಾಡಿ ಹಗ್ಗ ಏನಾರ ಲೂಸ್ ಆಯಿತಾ ಅಂತ ನೋಡ್ಕೊಂಡೆ. ಹಗ್ಗ ಏನೂ ಲೂಸ್ ಆಗಿಲ್ಲ. ಇದು ನಮ್ಮ ಗಾಡಿ, ಇದು ನಮ್ಮ ಹುಡುಗನ ಗಾಡಿ. ಅವನಿಗೆ ಚೀಲ ಕಮ್ಮಿ ಇತ್ತು. ಅಲ್ಲಿಂದ ಮುಂದೆ ಒತ್ತಿದ್ರೆ ವೇಲೂರು ಟೋಲ್ ಹತ್ರ ನಮ್ಮ ಹುಡುಗನ ಕೈಗೆ ಗಾಡಿ ಕೊಟ್ಟೆ. ಕೊಡೋಕ್ಕಿನ್ನೇನು ಸ್ವಲ್ಪ ಹೊತ್ತಿತ್ತು ಅಂದಾಗ ನಮ್ಮ ಹುಡುಗ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಒಂದು ವಿಡಿಯೋ ಸಿಕ್ಕಿತ್ತು. ಅದನ್ನೀಗ ಪ್ಲೇ ಮಾಡ್ತೀನಿ, ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. You have to speak in English in my class. Introduce yourself. My name is Black Gowda. What is it? Karegowda, ma'am, Karegowda. My father name is Snake King. What are you saying? Snake King, ma'am, Snake King, Nagaraja. ಹೆಂಗಿದೆ, ಚೆನ್ನಾಗಿತ್ತಲ್ವಾ? ಇದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದು. ಅಷ್ಟೊತ್ತಿಗೆ ಅವನು ಫೋನ್ ಮಾಡಬೇಕು, ಯಾರಿಗೋ ಫೋನ್ ಬಂತು. ನೋಡಿ ಇಲ್ಲಿ ನಮ್ಮ ಹುಡುಗ ರಾಕೆಟ್ ಹೋದಂಗೆ ಹೋಯ್ತಾವನೆ. ಹೋಗ್ಲಿ ಏನೇ ಹೋದ್ರೂ ನಮ್ಮ ಟೈಮಿಗೆ ಸಿಗಲೇಬೇಕಲ್ಲ. ಹೋಗಪ್ಪ ನೀನು ಮುಂದೆ, ನಾವು ಆರಾಮಾಗಿ ಬರ್ತೀವಿ ಅಂತ ನಾನು ಮಲ್ಕೊಂಡೆ. ಬಂದು ಎಬ್ಬರಿಸ್ದಾಗ ನಾವು ಆಗಲೇ ಮಾರ್ಕೆಟಿಗೆ ಬಂದಿದ್ದು. ಎಲ್ಲೂ ಎದ್ದೇ ಇರಲಿಲ್ಲ. ಅವನು ಎಲ್ಲಿ ಟೀ ಕುಡಿಯೋಕ್ಕೂ ಎಲ್ಲೂ ನಿಲ್ಲಿಸ್ಲಿಲ್ಲ. ಟೈಮಿಂಗ್ ಲೋಡಲ್ಲೆಲ್ಲ ನಿಲ್ಸ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸೀದಾ ಮಾರ್ಕೆಟಿಗೆ ಹೋಗಿ ಮಲ್ಕೊಂಡ್ರೆ ಆಯ್ತೈತೆ ಅಂತ ಮಾರ್ಕೆಟಿಗೆ ಕರ್ಕೊಂಬಂದ. ನನಗೂ ಟೈಮ್ ಆಯ್ತಲ್ಲ, ಖಾಲಿ ಮಾಡ್ಕೊಂಬ ಅಂತ ಹೋಗಿ ಮಲಗಿದ್ದೆ. ದಿ ನೆಕ್ಸ್ಟ್ ಡೇ ಬೆಳಗ್ಗೆನೇ ಬೇಗ ಎದ್ದು ನಾನು ನಮ್ಮ ಹುಡುಗನ ಎಬ್ರಿಸೋಣ ಅಂತ ಮಾರ್ಕೆಟ್ ಒಳಗೆ ಹೋಗಿದ್ದೆ. ಅಲ್ಲೇ ಮಲಗಿದ್ದ. ಅವನನ್ನು ಎಬ್ರಿಸ್ಕೊಂಡು ಆಚೆ ಬರ್ತಾನ, ಹೋಗಿ ಪಾರ್ಕಿಂಗಲ್ಲಾರ ಹಾಕ್ಕೊಂಡಿರೋಣ ಅಂತ ಬರ್ತಾಯಿದ್ದು. ಎಲ್ಲೋಡಿ ಇಲ್ಲಿ ತಳ್ಳಿಯೋ ಗಾಡಿನೂ ಇವನಿಗೆ ಒಂದು ಗಾಡಿ ಹೋಗೋ ಜಾಗ ಎಲ್ಲ ಇವನಿಗೆ ಬೇಕು. ಮೊದಲೇ ನಮ್ಮ ಗಾಡಿಯಲ್ಲಿ ರಾತ್ರಿಯೆಲ್ಲ ನಿದ್ದೆ ಇರೋಲ್ಲ. ಅಲ್ಲೆಲ್ಲ ಹೋಗಿ ಖಾಲಿ ಬಂದಿರ್ತೀವಿ. ಇವ್ರದ್ದೆಲ್ಲ ಇದೊಂಥರ ರೋದನೆ, ಏನು ಜಾಗನೂ ಬಿಡಲ್ಲ, ಏನು ಅಡ್ಡಡ್ಡನೇ ಬದರೋದು. ಇವರೆಲ್ಲ ಯಾವ ಮನುಷ್ಯರು ಏನೋ ಒಂದು ಗೊತ್ತಿಲ್ಲ. ಏನಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದರಲ್ಲಿ ಬೇರೆ ಪಾರ್ಟಿ ಖಾಲಿ ಗಾಡೋದು ಪೇಮೆಂಟ್ ಬೇಕು ಅಂದಿದ್ರು. ಇದೇ ಫಸ್ಟು ಪೇಮೆಂಟು, ಮೆಣ್ಸಿನ್ಕಾಯಿಗೆಲ್ಲ ಪೇಮೆಂಟ್ ಮಾಡಿಸ್ತಾ ಇರೋದು. ಸರಿ ಬಿಡಿ ಆಯಿತು, ಮಾಡಿಸೋರಾಯ್ತು ಅಂದ್ಬಿಟ್ಟು ಅಲ್ಲಿಂದ ಗಾಡಿ ಆಚೆ ತಗೊಂಡು, ಮಾರ್ಕೆಟಿಂದ ಆಚೆನೇ ಇತ್ತು ಕಾಟ, ಅಲ್ಲಿಂದ ಕಾಟ ಮಾಡಿಸ್ಕೊಳೋಣ ಅಂದ್ಬಿಟ್ಟು ಇಳಿದು ಗಾಡಿಯಿಂದ ಕೆಳಗಡಿಕೆ. ಅಲ್ಲೇ ನೈಟು ಗಾಡಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಂಗೆ ಒಂದು ಗಾಡಿದು ಒಂದು ವೀಡಿಯೋ ಮಾಡ್ಕೊಂಡು ಹೆಂಗೆ ಕಾಣ್ತಿದೆ ನೋಡಿ. ನೋಡಿರ್ತೀರ ಶ್ರೀಕೃಷ್ಣ ಅಂತ. ಫಸ್ಟ್ನೆಲ್ಲ ಅಲ್ಲಿ ತೋರಿಸಿದ್ದೆ ಈ ಗಾಡಿನ.
ಹಂಗಾಗಿ ಅದಾದಮೇಲೆ ಇದೇ ಟ್ರಿಪ್ಪೇ ಅವನ ಜೊತೆ ಬಂದಿದ್ದು. ಯಾಕಂದರೆ ಗಾಡಿ ಇಲ್ವಲ್ಲ ನಂದು ಅಂತ ಇವನ ಜೊತೆನೇ ಬಂದೆ. ಅದೆಲ್ಲ ಕಾಟ ಮಾಡ್ಸೋಕ್ಕೆ ಅಂತ ಹೋಗಿ ಆರಾಮಾಗಿ ಕಾಟ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದೆ ನಾವು ಲೋಡಿಂಗ್ ಪಾಯಿಂಟಿಗೆ. ಹಿಂಗೆ ಮೊದಲೇ ಲೋಡ್ ಸೆಟ್ ಮಾಡ್ಕೊಂಡೇ ಹೋಗಿದ್ವಲ್ಲ, ಏನೋ ವೇಸ್ಟ್ ಇದೆ ಅಂತ ಹೇಳಿದರು. ಸರಿ ಬಿಡಿ ಆಯಿತು ಅಕ್ಕ ಹೋಗ್ತೀವಿ ಅಂತ ಹೇಳಿದ್ವು. ಇಲ್ಲೋಡಿ ಇಲ್ಲಿ 15 ಕಿಲೋಮೀಟ್ರಿಗೆ ಅರ್ಧ ಗಂಟೆ ಬೇಕಂತೆ. ಇಲ್ಲೋಡಿ ನಮ್ಮ ಹುಡುಗನ ಹಿಂಬೆಣ್ಣು ಮೂಸ್ತವನೆ, ಚಿಕ್ಕ ಹುಡುಗನ ಥರ ಆಡ್ತವನೆ. ಆದರೆ ಚಿಕ್ಕ ಹುಡುಗ ಅಲ್ಲ. ಯಾಕೆ ಹಿಂಗೆ ಆಡ್ತಾವನೋ ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅದನ್ನೆಲ್ಲ ನೋಡಿಕೊಂಡು ಸೀದಾ ಲೋಡಿಗೆ ಬಂದು ಲೋಡೆಲ್ಲ ಆಗಾಯಿತು. ಲೋಡ್ ಆಗೋಷ್ಟೊತ್ತಿಗೆ ಟೈಮ್ ಆಗೋಯ್ತು ನೈಟು. ಬಂದಾಗಲೇ ವೀಡಿಯೋ ಮಾಡೋಣ ಅಂದರೆ ಸೆಕ್ಯೂರಿಟಿ ಯಾಕೆ ಸಾಯನಂಗೆ ಆಡ್ತಿದ್ದ. ಬಿಡ ಮರೆ ಆಯಿತು ಸಾಯ್ಬೇಡ ಅಂತ ಹೇಳಿ ಏನು ವೀಡಿಯೋ ಮಾಡಲ್ಲ ಬಿಡು ಆಯಿತು ಅಂತ ಹೇಳ್ದು. ಆದರೂ ಅದು IT ಕಂಪ್ನಿ ಅಲ್ವಾ, ಹಂಗಾಗಿ ವೀಡಿಯೋ ಮಾಡಬೇಡಿ ಅಂತಿದ್ರು. ಅದು ನಮಗೆ ಹಿಂದೆ ಡೈಮಂಡ್ ಹೊಡೆದಿದ್ವಲ್ಲ, ಚೆನ್ನಾಗಿ ಕಾಣ್ತಿತ್ತು. ಹಂಗಾಗಿ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಿದ್ದಿದ್ದು. IT ಕಂಪ್ನಿ ಆಮೇಲೆ ಅವರಿಗೆ ಸುಮ್ಮನೆ ಫಾಲ್ಟ್ ಆಗುತ್ತೆ, ಹಂಗಾಗಿ ವೀಡಿಯೋ ಮಾಡಬೇಡಿ ಅಂತಿದ್ರು. ಆದರೂ ವೀಡಿಯೋ ಮಾಡ್ಕೊಂಡು ಏನಾರು ಆಗಲಿ ಅಂತ. ನೋಡಿ ಇಲ್ಲಿ ನಮ್ಮ ಹುಡುಗ ಕರೆಕ್ಟಾಗಿ ಆಗಿಂದನೂ ಬಿಲ್ಲು ಕೊಡ್ತಾಯಿಲ್ಲ. ಇಲ್ಲಿ ಬಿಲ್ ಇಸ್ಕ ಅಂತ ಹೇಳಿದ್ರೆ ಆಗಿಂದ ಅದು ಯಾರ ಮಾತಾಡ್ತಾವನೋ ಗೊತ್ತಿಲ್ಲ. ಮಾತಾಡ್ತಿದ್ರೆ ಅವ್ರ ಹುಡುಗಿ ಹತ್ರ ಮಾತಾಡ್ತಿರ್ಬೋದು. ಅಂತೂ ಇಂತೂ ಫೈನಲಿ ಲೋಡ್ ಆಗಿ ಬಿಲ್ಲೆಲ್ಲ ಬಂದಾಯಿತು. ಅವ್ರು ಯಾಕೋ ಗಾಡಿ ಫೋಟೋ ಏನೇನೋ ತಕ್ಕೊತಿದ್ರು. ಅವರು ನಿಂತ್ಕೊಂಡು ನೋಡಿ ಇಲ್ಲಿ ಬಿಲ್ ಬಂದಿತ್ತು, ಏನಾರು ಮಾಡಿ ಕೇಳಿ ನಮಗೆ ಬಿಲ್ ಕೊಟ್ರಲ್ಲ ಸಾಕು, ಹೊರಡಬೇಕು, ಲೇಟ್ ಐತೆ, ಮೊದಲೇ ಲೇಟ್ ಆಯಿತು. ಇದರಲ್ಲಿ ನೋಡಿ ಇಲ್ಲಿ 9 ಕಾಲ ಐತೆ. ಮಾಮೂಲಿ ಬಿಡ್ತಿದ್ದಿದ್ದೆ ಇವ್ರದ್ದೊಂದು 5:30-6 ಗಂಟೆ ಆಗೋದು. ಇವತ್ತೇನಕ್ಕೆ ಹಿಂಗಾಯ್ತೋ ಗೊತ್ತಿಲ್ಲ. ಏನೋ ಒಂದೊಂದು ದಿವಸ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ತಿಳ್ಕೊಂಡು ನಾವು ಸುಮ್ಮನೆ ಅದು. ಇಲ್ಲಿ ನೋಡಿ ಇಲ್ಲಿ ನಮ್ಮ ಹುಡುಗ ಗೇಟೇ ತೆಗ್ದಿಲ್ಲ, ಗೇಟಿಗೆ ಕುದಿಯೋಕೆ ಹೋಯ್ತಾವನೆ. ಅಲ್ಲಿಂದ ಲೊಕೇಶನ್ ಹಾಕ್ದ ಎಲ್ಲಿಗೆ, ಹೊಸೂರಿಗೆ. 6 ಅವರ್ ತೋರಿಸ್ತಿತ್ತು. ಇನ್ನೇನು 8 ರೋಡ್ಸ್ ಆಗುತ್ತಲ್ಲ, ಹೋಗ್ಬೋದು ಅಂದ್ಕೊಂಡು ಅಲ್ಲಿಂದ ಹೊಸೂರಿಂದ ಇನ್ನೂ ಲೊಕೇಶನ್ ದೂರ ಇತ್ತು. ಸರಿ ಆಯಿತು ಹೋದ್ರಾಯ್ತೈತಿ ಅಂದ್ಬಿಟ್ಟು ಲಾಸ್ಟಿಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಗೊತ್ತಾಗಬೇಕಲ್ಲ ಎಕ್ಸಿಟ್ ಆಯ್ತಿದ್ದೀವಿ ಅಂತ. ಅಲ್ಲಿಂದ ಒಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟೆ. ಇದೆ ನೋಡಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ, ಇದೇ IT ಕಂಪ್ನಿ. ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಬರ್ತಾಯಿದ್ದೀನಿ. ಅಷ್ಟೊತ್ತಿಗೆ ಅಲ್ಲಿ ಆಪೋಸಿಟ್ ಇದೆಯಲ್ಲ ಕಾರು, ಅಲ್ಲಿ ಮುಂದೆ ವ್ಯಾಗನರ್ ಯಾವುದೋ ಒಂದು ಕಾರಿದೆ. ಅದು ಕರೆಕ್ಟಾಗಿ ಯಾವುದು ಅಂತ ಅಬ್ಸರ್ವ್ ಮಾಡಲಿಲ್ಲ. ಆ ಕಾರ್ ನಾನು ಬಂದು ಒಂದು ಬೈಕಿಗೆ ಗುದ್ದ ಅಂದ್ಬಿಟ್ಟು ಅಲ್ಲೆಲ್ಲ ಅಡ್ಡ ಹಾಕೊಂಡು ಇದು ಮಾಡ್ತಿದ್ರು. ಸರಿ ಏನಾರು ಮಾಡ್ಕೊಳ್ಳಿ, ನೋಡಿ ಇಲ್ಲಿ ಇದೇ ಗಾಡಿ TN ಪಾಸಿಂಗೇ. ಸರಿ ಏನಾರು ಮಾಡ್ಕೊಳ್ಳಿ ಬಿಡಿ ಅಂದ್ಬಿಟ್ಟು ದೊಡ್ಡದಾಗಿ ಜಗಳ ಆಯ್ತಿತ್ತು. ಹುಡುಗರಲ್ವಾ, ಅವ್ರು ತಪ್ಪಿದ್ರು ಇಲ್ಲ ಕಾರ್ನರ್ ಮೇಲೆ ಇರ್ತಾರೆ, ಇಲ್ಲ ಕಾರ್ನರ್ದೇ ತಪ್ಪಿರುತ್ತೆ, ಏನೋ ನಮಗೆ ಗೊತ್ತಿಲ್ಲ. ಸುಮ್ಮನೆ ಯಾಕೆ ಕೇಳಬೇಕು. ನೆಲ ನೋಡ್ಕೊಂಡು ಸೀದಾ ಹೋಗೋಣ ಲೊಕೇಶನಿಗೆ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಹೊರಟೆ. ನಮ್ಮ ಹುಡುಗ ನೋಡಿ ಇಲ್ಲಿ ನಡಿಯಪ್ಪ ಹೋಗೋಣ ಅಂದರೆ ಅದನ್ನೇ ಏನೋ ಜಗಳನ್ನೇ ನೋಡ್ಕೊಂಡು ನಿಂತವನಲ್ಲೇ. ಅಲ್ಲಿಂದ ಸೀದಾ ಊಟ ಮಾಡೋಣ ಅಂತ ನಿಲ್ಲಿಸ್ದೆ. ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ, ಅದು ನಮ್ಮ ಬಾಸ್ದು ಡಿ ಬಾಸ್ದು ಒಂದು ಡೈಲಾಗು, ಇದ್ದರೆ ಅವನಮ್ಮ ನೆಮ್ಮದಿಯಾಗಿರಬೇಕು ಅಂತ ನಮ್ಮ ಹುಡುಗ ಹಾಕ್ಸಿರೋದು. ಅದು ಝೂಮ್ ಮಾಡಿದೆ ಕಾಣಿಸ್ಲಿಲ್ಲ. ಸರಿ ಅಲ್ಲಿಂದ ನೋಡಿ ಇಲ್ಲಿ ಊಟಕ್ಕೆ ಆಗಲೇ ಬಂದು ಕೂತಿದ್ರು. ನಮಗೆ ಹೊಟ್ಟೆ ಹಸಿತಿತ್ತಲ್ಲ, ನಾವು ಊಟ ಮಾಡೋಣ ಅಂದ್ಬಿಟ್ಟು ಮಾಮೂಲಿ ಇದೇ ಹೋಟ್ಲಲ್ಲೇ ನಿಲ್ಲಿಸೋದು. ಅವ್ನು ನೋಡ್ಕೊಳ್ಳಿ, ಅದು ಡೈಲಾಗ್ ಹಾಕ್ಸೋನಲ್ಲ ಅದೇ ಗಾಡಿನೂ. ಅದಕ್ಕೆ ಮಖ ತೋರ್ಸಪ್ಪ ಇಲ್ಲಿ ಅಂತ ಹೇಳಿದ್ರೆ ಒಳ್ಳೆ ಹುಡುಗಿ ಆಡ್ದಂಗೆ ಆಡ್ತಾವನೆ. ಸರಿ ಬಿಡು ನೀನು ಮಕ್ಕ ಏನು ತೋರಿಸ್ಬೇಡ, ನೀನು ಹುಡುಗಿಗೆ ತೋರಿಸು ಅಂದರೆ ಇಲ್ಲಡಿ ಇಲ್ಲಿ ಹೆಂಗೆ ಆಡ್ತಾವನೆ ಅಂತ. ಸರಿ ಅಂತ ಅಲ್ಲಿಂದ ನಾವು ಊಟ ಮಾಡ್ಕೊಂಡು ಆಚೆ ಬಂದು ನೋಡಿ ಇಲ್ಲಿ ಇದು ನಮ್ಮ ಗಾಡಿ. ಹಿಂದೆ ಇರೋದು ನೇಮ್ ಬೋರ್ಡ್ ದಾದಾ ಅಂತ ಇದೆ, ನೋಡಿರ್ತೀರ ಅನಿಸುತ್ತೆ. ದಾದಾ ಅಂತ ಇದೆ, ತೋರಿಸಿಲ್ಲಲ್ಲ ಆಗಲಿ. ಅಲ್ಲಿಂದ ಸೀದಾ ಊಟ ಗೀಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ. ನಮ್ಮ ಹುಡುಗನೇ ತಾಂತಿದ್ದ ಗಾಡಿನ. ನಮ್ಮ ಹುಡುಗ ಓಡಿಸ್ಕೊತೀನಿ ಮಲಗಿರೋ, ಆಮೇಲೆ ಬೇಕಾದ್ರೆ ನೀನು ಎತ್ತಾಡುವಂತೆ ನಾನು ನಿದ್ದೆ ಬಂದಾಗ ಕೊಡ್ತೀನಿ ಅಂದ. ಇಲ್ಲೇ ಬಂದು ಅದರಿಂದ ಒಂದು ಸ್ವಲ್ಪ ಆ ಹೋಟ್ಲಿಂದ ಹಿಂದೆನೇ ಒಂದು ಬಂಕಿದೆ ಭಾರತ್ತು, ಅಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ನಾವು. ನೋಡಿ ಇಲ್ಲಿ ಮಲಗಿದ್ದೆ ಎಬ್ರಿಸ್ತಾ. ಕರೆಕ್ಟಾಗಿ ಅವತ್ತು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೆ,
ಕೃಷ್ಣಗಿರಿ ಟೋಲ್ ಹತ್ರ ಬಂದ, ನಿಲ್ಲಿಸ್ತಾ ಟೀ ಕುಡಿಸ್ತಾ ಅಂತ. ಇವನು ಅದೇ ಥರ ಅಲ್ಲಿಂದ ಎಲ್ಲೂ ಎಬ್ರಿಸಲೇ ಇಲ್ಲ. ಅವನೇ ಗಾಡಿ ಬಂದ, ಈ ಕಡೆಯಿಂದ ಓಡಿಸ್ಕೊಂಡಿದ್ನಲ್ಲ, ನಿದ್ದೆ ಆಯ್ತಲ್ಲ, ಹಂಗಾಗಿ ಅವನೇ ಓಡಿಸ್ಕೊಬಂದ ಸೀದಾ. ಇಲ್ಲೋಡಿ ಈಗ ಕಾಣಿಸ್ತಿದೆ ಏನ್ರಿ ಮೀಡಿಯಾ ಅಂತ. ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಹುಡ್ಗ ನೋಡಿ ಇಲ್ಲಿ ಜ್ಯೂಸ್ ಬಂದಿದ್ದ, ಜ್ಯೂಸ್ ಕುಡ್ಕೊಂಡು ಅವನು ಗಾಡಿಗೆ ಹತ್ತ. ನಮ್ಮ ಹುಡ್ಗ ಹೋಗಿ ಗಾಡಿಲೇ ಕೂತಿದ್ದಾನೆ. ನಾನೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಅಲ್ಲಿಂದ ನೋಡಿ ನಾವು ಸ್ಟಿಂಗ್ ತಗೊಂಡಿದ್ದೀವಿ, ಯಾವಾಗಲೂ ಫುಲ್ ಎನರ್ಜಿಯಾಗಿರಬೇಕು ಅಂದ್ಬಿಟ್ಟು. ಅಲ್ಲಿಂದ ಸೀದಾ ಹೊಸೂರು ಹತ್ರ ಬಂದರೆ ಅವತ್ತು ಹೆಂಗೆ ಆಯಿತು ಇವತ್ತು ಹಂಗೆ ಫುಲ್ಲು ಟ್ರಾಫಿಕ್ಕು. ನಮ್ಮ ಹುಡ್ಗ ಮಲಗಿದ್ದ. ನಾನು ನೋಡಿ ಏನು ಎಬ್ರಿಸೋಕೆ ಹೋಗಿರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿತ್ತು ಪಾಯಿಂಟು, ಇಲ್ಲೇ ಹತ್ರದಲ್ಲೂ ಅಲ್ವ ಕೊಟ್ಟಿದ್ದು. ಹಂಗಂತ ಫುಲ್ ಜಾಮ್ ಆಗೋಯಿತು. ಏನೊಂದು 1/2 ಅವರ್ ಇಲ್ಲೇ ಟ್ರಾಫಿಕ್ ಜಾಮಲ್ಲೇ ಆಗೋಯಿತು. ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲಿ ರೋಡ್ ಬೇರೆ ಒಂದು ಸ್ವಲ್ಪ ಮಾಡ್ತಿದ್ರು, ಹಂಗಾಗಿ ಫುಲ್ ಜಾಮ್ ಆಯ್ತಿತ್ತು. ಏನು ಮಾಡೋಕ್ಕಾಗುತ್ತೆ, ರೋಡು ಅಂದಮೇಲೆ ಎಲ್ಲ ಆಯ್ತಾ ಇರ್ತವೆ. ಅಲ್ಲೊಂದು ಸ್ವಲ್ಪ ಗುಂಡಿ ಬಿದ್ದಿತ್ತು, ಈ ಕಡೆಯಿಂದ ಹೋಗ್ಬೇಕಾರೆ ಹೋಗಿದ್ದು. ಹಂಗಾಗಿ ಅದನ್ನೇನೋ ರೆಡಿ ಮಾಡ್ತಿದ್ರು ಅನಿಸುತ್ತೆ, ಹಂಗಾಗಿ ಫುಲ್ ಜಾಮ್ ಆಯಿತು. ಸರಿ ಏನೋ ಆಗಲಿ ಅಂದ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಹೊರಟೆ. ಸೀದಾ ಟ್ರಾಫಿಕ್ ಕ್ಲಿಯರ್ನೆಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಕರ್ನಾಟಕ ಎಂಟ್ರಿ ಆಗಾಯಿತು. ಕರ್ನಾಟಕ ಬಾರ್ಡ್ರಲ್ಲಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಗಾಡೀಲಿ ಟನ್ನೇಜ್ ಇತ್ತು, ಒಂದು 4 ಟನ್ ಇತ್ತು. ಹಂಗಾಗಿ ಎಲ್ಲೂ ಗಾಡಿ ನಿಲ್ಲಿಸ್ಬಾರ್ದು, ಫಸ್ಟು ಲೊಕೇಶನಿಗೆ ಹೋಗ್ಬೇಕು ಅಂದ್ಕೊಂಡೆ ಹೋಗ್ತಿದ್ದಿದ್ದು. ನಮ್ಮ ಹುಡ್ಗ ಬೇರೆ ಮಲಗಿದ್ನಲ್ಲ, ಲೊಕೇಶನ್ ಇಸ್ಕೊಂಡೆ. ಅಷ್ಟೊತ್ತಿಗೆ ಎಲ್ಲಿದ್ರು ಕಾಣೆ ಗೊತ್ತಿಲ್ಲ. ಬೇರೆ ಗಾಡಿ ಯಾವುದೋ ಇಟ್ಕೊಂಡಿದ್ರು. ನಾನು ಇನ್ನೇನು ಬರಲ್ವಲ್ಲ ಅಂದ್ಕೊಂಬಂದೆ. ಅದು ನೋಡಿದ್ರೆ ವೇಸ್ಟ್ ಅಲ್ವಾ. ನಮ್ಮ ಗಾಡಿನ ಆ ಗಾಡಿ ಬಿಟ್ಬಿಟ್ಟು ನಮ್ಮ ಗಾಡಿನೇ ಹುಡುಕೊಂಡ್ಬಂದರು. ಅದು ಏನು ನಾವು ಗಾಡಿ ನಿಲ್ಲಿಸಿರ್ಲಿಲ್ಲ, ಏನು ಹಿಂದೆ ಬಂದರು ಬರ್ತೀನಿ ಅಂತ 10 ಕಿಲೋಮೀಟ್ರ್ ಬಂದರು. ನೋಡೋಣ ಬಾರಪ್ಪ ಅದು ಎಷ್ಟು ದೂರ ಬರ್ತೀಯ ಅಂತ ನಾವು ಅಂದ್ಕೊಂಬಂದು ಅವ್ರು ಹಿಡಿದಿದ್ದು ಅಲ್ಲಿ ಅತ್ತಿಬೇಲೆ ಹತ್ರ. ನಾವು ಆಗಲೇ ಎಲೆಕ್ಟ್ರಾನ್ ಸಿಟಿ ಫ್ಲೇವರ್ ಹತ್ರ ಬಂದು ಅವ್ರು ಮಿನಿಮಮ್ ಅಂದರು ಒಂದು 15 ಕಿಲೋಮೀಟ್ರಿಂದ ಬಂದು ಹಿಡಿದಿದ್ದಕ್ಕೆ ಅವ್ರಿಗೆ ಏನು ಸಿಕ್ತು ಗೊತ್ತಾ? ಏನು ಸಿಕ್ತು ಗುರು? ಸಿಕ್ತಲ್ಲ. ಅವ್ರದ್ದೆಲ್ಲ ರೋದನೆಗಳು ಮುಗಿಸ್ಕೊಂಡು ಅಲ್ಲೇ ಮುಂದೆ ಬಂದು ಇಲ್ಲಿ ಮತ್ತೆ ಪಾಲ್ಟಿಗೆ ಮತ್ತೆ ಕಾಟ ಹಾಕ್ಸ್ಬೇಕು ಅಂದರು. ಸರಿ ಆಯಿತು. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಬಂದು ಕಾಟ ಅಲ್ಲೇ ಇತ್ತು. ನೋಡಿ ಟನ್ನೇಜು ಎಷ್ಟಿತ್ತು ಗೊತ್ತಾ ಕರೆಕ್ಟಾಗಿ ಗಾಡೀಲಿ? 6240 ಇದೆ. 6240 ಅಂದರೆ 2 ಟನ್ ಗಾಡಿ ಲೆಸ್ ಆಗುತ್ತೆ. 4.25 ಟನ್ ಐಟಮ್ ಇದೆ ಗಾಡೀಲಿ. ನೋಡಿ ಇಲ್ಲಿ ಇದೇ ಐಟಮು, ವೇಸ್ಟ್ ಐಟಮು. ಸರಿ ಆಯಿತು ಅಂದ್ಬಿಟ್ಟು ಕಾಟ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಅನ್ಲೋಡ್ ಮಾಡೋಕ್ಕೆ ಅಂತ ಹೊರಟು. ಅನ್ಲೋಡ್ ಮಾಡೋ ರೋಡ್ ನೋಡಿದ್ರೆ ನ್ಯಾಷನಲ್ ಹೈವೇ ಆಯಿತು, ನೈಸ್ ರೋಡ್ ಇದ್ದಂಗೆ ಐತೆ. ಏನು ಹಂಗೆ ಗಾಡಿ ಎಲ್ಲ 100 ಬರ್ತಾವೆ. ಅಯ್ಯೋ ದೇವ್ರೆ, ಈ ಥರ ಬೆಂಗಳೂರಲ್ಲೂ ಇಂಥ ರೋಡ್ ಇದ್ಬಿಟ್ರೆ ಹೆಂಗೆ ಕತೆ. ಗಾಡಿ ಓಡ್ಸೋಕ್ಕೆ ಆಯ್ತಲ್ಲ, ಫುಲ್ ಮಲಗಿ ಎದ್ದಾತ ಐತೆ. ಅಷ್ಟು ಗಾಡಿ ಟನ್ನೇಜ್ ಇರೋದಕ್ಕೂ ಅದಕ್ಕೂ. ಈ ಟ್ಯಾಕ್ಟ್ರನಿಗೆ ಅಲ್ಲಿಂದ ಪಾಸಿಂಗ್ ಹೊಡಿತಿದ್ದೀನಿ, ಅದು ಎಲ್ಲಿಗೆ ಬರ್ತಾವನೋ ಕಾಣಿಗೆ ಗೊತ್ತಿಲ್ಲ. ಬರ್ತಿದ್ದ ಅದಕ್ಕೆ ನಾನು ಸರಿ ಬಾರಪ್ಪ ನಾನು ಬರ್ತೀನಿ ನೀನು ಬಾ ಅಂತ ಹೇಳಿ ನಾನು ಮುಂದಕ್ಕೆ ಬಂದೆ. ಆಮೇಲೆ ಅವ್ನು ರಿವರ್ಸ್ ತಗೊಂಡ. ಸರಿ ಅಲ್ಲೇ ನಿಂತ್ಕೊಂಡು ನಾನು ಈ ಕಡೆ ಲೆಫ್ಟಿಗೆ ಹೋಗ್ತೀನಿ ಅಂದ್ಬಿಟ್ಟು ನಾನು ಲೆಫ್ಟಿಗೆ ತಗೊಂಡು ಈ ಕಡೆ ಸೀದಾ ಹೊರಟೆ. ಸೀದಾ ಆಮೇಲೆ ಹೋದ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಗುಂಡಿ ಎಲ್ಲ ಇರ್ತವೆ, ಅವಕ್ಕೆಲ್ಲ ನಮ್ಮ ಗಾಡಿನೂ ತಲೆ ಕೆಡಿಸ್ಕೊಳ್ಳಲ್ಲ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿಂದ ಸೀದಾ ಅನ್ಲೋಡ್ ಪಾಯಿಂಟಿಗೆ ಹೋಗಿ ಟಾರ್ಪಲೆಲ್ಲ ಬಿಚ್ಚಿ ಅಲ್ಲೇ ಅನ್ಲೋಡರ್ಸ್ ಇದ್ದರು 1-3 ಜನ. ಬೇಗ ಅನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಅವರಾಗಲೇ ಸ್ಟಾರ್ಟ್ ಮಾಡಿದ್ರು. ಆಗಲೇ ಮೇಲ್ಗಡೆ ನೆನ್ನೆ ಲೋಡ್ ಮಾಡ್ಬೇಕಾರೆ ಈ ಕಡೆ ರಾಡ್ ಹಾಕ್ದಲೇ ತೊಟ್ಟಿ ಬೇರೆ ಫುಲ್ಲು ಇದಾಗೋಯ್ತೆ, ದೊಡ್ಡ ಐತೆ. ಏನು ಮಾಡೋದು ಗೊತ್ತಿಲ್ಲ, ತೊಟ್ಟಿನೇ ಫುಲ್ ಬೆಂಡಾಗೋಯ್ತೆ. ಇವಾಗ ರಾಡ್ ಹಾಕಬೇಕು ಅಂದ್ರೆ ಕಷ್ಟನೇ. ಎಲ್ಲೋಡಿ ನಮ್ಮ ಹುಡುಗನ ಫೋನ್ ನೋಡ್ತಾವನೆ, ಅದು ಯಾವ ಸ್ಟೈಲಲ್ಲಿ ನೋಡ್ತಾವನೆ ಅಂತ. ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಯಿತು, ಅದಕ್ಕೆ ನಗಾಡ್ತಾವನೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಪರವಾಗಿಲ್ಲ, ಅನ್ಲೋಡ್ ಮಾಡೋರು ನಾವು ಹೇಳ್ದಂಗೆ ಬೇಗನೆ ಖಾಲಿ ಮಾಡಿದ್ರು. ಆದರೆ ಏನು ಬೇಗನೆ ಏನಾಗಿಲ್ಲ, ಖಾಲಿ ಆಗೋಷ್ಟೊತ್ತಿಗೆ 1-2 ಗಂಟೆ ಆಯಿತು. ಅದು ಮುಂದೆ ಒಂದು ಟ್ಯಾಕ್ಟ್ರಿ ನಿಂತಿತ್ತು. ಆ ಟ್ಯಾಕ್ಟ್ರಿ ಇಲ್ಲಿ ಇರೋರಿಗೆ ಯಾರಿಗೂ ಓಡ್ಸೋಕ್ಕೂ ಗೊತ್ತಿರಲಿಲ್ಲ. ನಮ್ಮ ಹುಡುಗ ಬೇರೆ ಓಡಿಸ್ತೀನಿ ಅಂತ ಹೋದ. ಗಾಡಿ ಮುಂದಕ್ಕೆ ಬಿಡೋಕ್ಕಾಯ್ತಿರ್ಲಿಲ್ಲ. ಅಂತೂ ಹೆಂಗೋ ಆಚೆಗೆ ಹೋದ. ನಾನು ಗಾಡಿ ಅಷ್ಟೊತ್ತಿಗೆ ಆಚೆಗೆ ಹಾಕ್ಕೊಬಿಟ್ಟೆ. ಅವ್ನು ಗಾಡಿ ಹೆಂಗೋ ರಿವರ್ಸ್ ಬರುತ್ತಲ್ಲ ಅಂದ್ಬಿಟ್ಟು ನಾನು ಗಾಡಿ ಆಚೆಗೆ ಹಾಕ್ಕೊಳ್ಳೋಣ ಅಂತ ತಗೊಂಡೆ. ಅವನ ಆ ಕಡೆ ರೈಟ್ ಸೈಡಲ್ಲಿ ಅವನೇ, ನಾನು ಈ ಕಡೆ ಈಗ ಲೆಫ್ಟಿಗೆ ಹೋಗ್ಬೇಕಾಗಿರೋದು.
ಆ ಟ್ಯಾಕ್ಟ್ರಿ ಇಲ್ಲಿ ಅಡ್ಡ ಹಾಕ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ರು. ಅವ್ರಿಗೆ ಫೋನ್ ಮಾಡಿದ್ರು ಪಾಪ, ಪಾರ್ಟಿ ಇಲ್ಲೇ ಇದ್ರಲ್ಲ, ಅವ್ರಿಗೆ ಫೋನ್ ಮಾಡಿದ್ರು ಗಾಡಿ ತೆಗಿ ಬನ್ನಿ ಅಂತ. ನೋಡಿ ಇಲ್ಲೇ ರೈಟ್ ಸೈಡಲ್ಲಿ ಇದೆಯಲ್ಲ, ಇದೇ ಟ್ಯಾಕ್ಟ್ರಿ ಟ್ಯಾಂಕರ್ ಗಾಡಿ ಮೂವ್ ಮಾಡೋಕ್ಕೆ ಬರ್ದಲ್ಲೇ ಹೆಂಗೋ ಕಷ್ಟಪಟ್ಟು ಮೂವ್ ಮಾಡ್ದೆ. ನಾನು ಹೆಂಗೋ ಬಚಾವದೆ ಅಂದ್ಬಿಟ್ಟು ಲೆಫ್ಟ್ ಸೈಡಿಗೆ ಹಾಕ್ಕೊಬಿಟ್ಟೆ. ಈಗ ತಡೀರಿ, ರಿವರ್ಸ್ ಹೆಂಗೆ ಬಿಡ್ತಾನೆ ಅಂತ ಗೊತ್ತಿಲ್ಲ. ಅಲ್ಲಿಂದ ಮೂವಿಂಗಲ್ಲಿ ಫ್ರಂಟಿಗೆ ಬರೋಕ್ಕೆ ಆಯ್ತಿರ್ಲಿಲ್ಲ ಅವನ ಕೈಲಿ. ಅದು ಹೆಂಗೆ ರಿವರ್ಸಿಗೆ ಬರ್ತಾನೋ ಗೊತ್ತಿಲ್ಲ. ಈ ಟ್ಯಾಕ್ಟ್ರಿಗಳಲ್ಲಿ ಇದೊಂದು ರೋದನೆ, ನಾವೇ ಒಂದು ಕಡೆಗೆ ತಿರ್ಸಿದ್ರೆ ಅದೇ ಒಂದು ಕಡೆಗೆ ಹೋಗುತ್ತೆ. ಅದು ಇಲ್ಲಿ ಆರ್ಡಿನರಿ ಸ್ಟೇರಿಂಗಿಗೆ 2 ಕೈಲೂ ಹತ್ಲಕ್ಕೆ ತಿರುಗಿಸ್ತಾವನೆ. ಏನೇ ತಿರುಗಿಸಿದ್ರು ಇದು ಒಂಥರ ಉಲ್ಟಾ. ಅದೇ ಟ್ಯಾಂಕರೇ ಒಂದು ಕಡೆ ಹೋಗುತ್ತೆ, ನಾವೇ ಈ ಕಡೆ ಟ್ರೇಲರೇ ಒಂದು ಕಡೆ ಹೋಗುತ್ತೆ. ಗಾಡಿದು ನೋಡ್ಕೊಂಡು ಟ್ಯಾಕ್ಟ್ರಿ ಅಭ್ಯಾಸ ಇದ್ದವ್ರಿಗೆ ಮಾತ್ರ ಆಗೋದು. ಲಾಸ್ಟಿಗೂ ಹಂಗೂ ಹಿಂಗೂ ಆಡಿ ಗಾಡಿ ಅಂತೂ ಬಿಡಲೇ ಇಲ್ಲ ಇವನು. ಬರೀ ಮುಂದಕ್ಕೆ ಹಿಂದಕ್ಕೆ ಓಡಾಡಿದ್ದೇ ಆಯಿತು. ನೋಡಿ ಇಲ್ಲಿ ಮುಂದಕ್ಕೆ ಬಂದ, ಈಗ ಮತ್ತೆ ಹಿಂದಕ್ಕೆ ಹೋಯ್ತಾನೆ, ಮುಂದಕ್ಕೆ ಬಂದ ಮತ್ತೆ ಹಿಂದಕ್ಕೆ ಹೋಯ್ತಾನೆ. ಬರೀ ಅರ್ಧ ಗಂಟೆ ಇದನ್ನೇ ಮಾಡ್ದ. ಅಂತೂ ಲಾಸ್ಟಿಗೆ ಅವರು ಯಾರೋ ಟ್ಯಾಕ್ಟರೇ ಬರ್ತಾರೆ ಅಂತ ಹೇಳಿ ಫೋನ್ ಮಾಡಿದರು. ಅಲ್ಲಿ ನೋಡಿ ಇಲ್ಲಿ ಟೈರ್ ಟಚ್ ಐತೆ, ಇನ್ನೂ ತಿರುಸ್ತಾನೆ ಅವನಿಗೆ ಗೊತ್ತೇ ಐತೆ ಇಲ್ಲ. ಫಸ್ಟ್ ಅಲ್ವಾ, ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಟ್ಯಾಕ್ಟರೇ ಬರ್ತೀನಿ ಅಂತ ಹೇಳಿದರು. ನೋಡಿ ಇಲ್ಲಿ ಗೇರಾಗಿ ಹಾಕ್ತೀನಿ ಅಂತ ಹೋಯ್ತಾನೆ, ಅದು ಗೇರ್ ಒಂದು ಕೈಲೂ ಹಾಕಲ್ಲ ದೇವರು, 2 ಕೈಲೂ ನೂಕಬೇಕು. ನೋಡಿ ಇಲ್ಲಿ ಹೆಂಗಾಗ್ತದೆ ನೋಡಿ ಇಲ್ಲಿ. ಅಯ್ಯೋ ಏನೋ ಮುರಿತವನೆ ಗಾಡಿನೇ. ಅಲ್ಲ ಅವನಿಗಲ್ಲ, ನೋಡಿ ಇಲ್ಲಿ ರಿವರ್ಸಿಗೆ ಹಾಕೋದು ಹಂಗೆ ಆಗ್ತಾನೆ, ಫ್ರಂಟಿಗೆ ಹಾಕೋದು ಹಂಗೆ ಆಗ್ತಾನೆ. ಅವನು ಗಾಡಿ ಓಡಿಸೋದು ನೋಡಿ ಅಲ್ಲಿ ಸುಮಾರು ಜನ ನಿಂತ್ಕೊಂಡು ನೋಡ್ತಿದ್ರು. ಎಲ್ಲರೂ ನಗಾಡ್ತವ್ರೆ, ಗಾಡಿ ಹಿಂಗೆ ಓಡಿಸ್ತಾವನಲ್ಲ ಅಂತ. ಬಿಡು ನಿನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಅವನನ್ನು ಅಲ್ಲಿಂದ ಸೀದಾ ಕರ್ಕೊಂಡು ಲೋಡ್ ಬಂತು. ಅಷ್ಟೊತ್ತಿಗೆ ಕಲಾಸಿಪಾಳ್ಯದಿಂದ ಸೀದಾ ಲೋಡಿಗೆ ಹೊರಟೆ. ಹಾಸನಿಗೆ ಇದ್ದಿದ್ದು ಲೋಡು. ಫೋನ್ ಮಾಡಿದ್ನಲ್ಲ, ಬಾರಪ್ಪ ಸ್ವಲ್ಪ ಐಟಮ್ ಇದ್ದಾವೆ, ಜಾಸ್ತಿ ಇಲ್ಲ ಸ್ವಲ್ಪ ಇದ್ದಾವೆ ಅಂದರು. ಅಲ್ಲಿಂದ ಕಮ್ಮಿನೇ ಇದ್ದಿದ್ದು, ಒಂದು 20 ಕಿಲೋಮೀಟ್ರ್ ಇತ್ತು. ನೋಡಿ ಇಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಕತೆನ ಬರೀ ಎಷ್ಟು 9 ಕಿಲೋಮೀಟ್ರ್ ಇರೋದು, 9 ಕಿಲೋಮೀಟ್ರಿಗೆ 1 ಅವರ್ ತೋರಿಸ್ತೈತೆ. ಅಲ್ಲ ದಿವಸ ಓಡಾಡೋರು ಅದು ಯಾವ ಥರ ಓಡಾಡ್ತಾರೋ ಇಲ್ಲ, ಅವ್ರಿಗೆ ಅಭ್ಯಾಸ ಆಯಿತು ಒಂದೂ ಗೊತ್ತಿಲ್ಲ. ನಮಗಂತೂ ಒಂದೊಂದು ದಿವಸ ಬಂದು ಬೇಜಾರಾಗಿ ಹೋಯ್ತೈತೆ, ಆ ಕಡೆ ಲೋಡ್ ಸವಾಸನೆ ಬೇಡ ಅಂತ. ಆದರೂ ಏನೂ ಮಾಡೋಕ್ಕಾಗಲ್ಲ, ಆ ಕಡೆನೇ ಲೋಡ್ ಇರುತ್ತೆ, ಹೋಗಲೇಬೇಕು. ಅಲ್ಲ 9 ಕಿಲೋಮೀಟ್ರಿಗೆ 1 ಅವರ್ ತೋರಿಸಿದ್ರೆ ಇಲ್ಲೇ 1 ಅವರ್ ವೇಸ್ಟ್ ಆದರೆ ಏನು ಬೆಂಗಳೂರಲ್ಲಿ ಅದೇನು ಜೀವನ ಮಾಡೋದು ಒಂದೂ ಗೊತ್ತಿಲ್ಲ. ಒಟ್ಟಿಗೆ ಹಂಗೂ ಹಿಂಗೂ ಆಡ್ಕೊಂಡು ಕಲಾಸಿಪಾಳ್ಯ ಮಾರ್ಕೆಟಿಗೆ ಒಳಗೆ ಬಂದಾಗ ಇಲ್ಲೂ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು. ಸುಮ್ಮನೆ ಅದನ್ನೆಲ್ಲ ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ಇಲ್ಲಿ ಮಾವಿನಕಾಯಿ ಯಾವ ಥರ ಕೂತ್ಕೊ ತಿಂತವನೆ. ಬರೀ ಅವನಿಗೆ ತಿನ್ನೋದು ಮಲ್ಕೊಳ್ಳೋದು ಇದೇ ಕೆಲಸ ಆಗೋಯ್ತು. ನೋಡಿ ಇಲ್ಲಿ ಮೇಲ್ಗಡೆ ಹೋಗಿ ಕೂತ್ಕೊ ತಿಂತವನೆ. ಅದು ಯಾವುದೋ ಮುಂದೆ ಗಾಡೀಲಿ ಒಂದ್ರಲ್ಲಿ ಮಾವಿನಕಾಯಿ ಬಂತು, ಅದನ್ನ ಹೋಗಿ ಎತ್ಕೊಬಂದು ಅಲ್ಲೇ ಕೂತ್ಕೊ ತಿಂತವನೆ. ನೋಡಿ ಇಲ್ಲಿ ಕ್ಯಾರೆಟ್ ಲೋಡ್ ಆಯ್ತಿರೋದು ಗಾಡಿಗೆ ಒಂದು 20-25 ಚೀಲ ಕ್ಯಾರೆಟ್ ಇದಾವಂತ ಅಷ್ಟೇ, ಜಾಸ್ತಿ ಏನಿಲ್ಲ ಐಟಮು. ಬೇಗ ಲೋಡ್ ಮಾಡ್ತೀನಿ ಅಂದರು. ಇಲ್ಲಿ ನೋಡಿ ಮೇಲ್ಗಡೆಗೆ ಹೋದೆ ನಾನು, ಅವನು ಕರ್ದ ಅಂದ್ಬಿಟ್ಟು ಅಲ್ಲೇ ಮೇಲ್ಗಡೆಗೆ ಹೋದೆ. ಮೇಲ್ಗಡೆಯಿಂದ ಹಿಂಗೆ ಒಂದು ಗಾಡಿದೊಂದು ವೀಡಿಯೋ ಮಾಡ್ಕೊತ ಇದ್ದೆ. ಹಿಂದೆ ಬೇರೆ ಕ್ಯಾಂಟ್ರರು ಫುಲ್ ಅರ್ಜೆಂಟಲ್ಲಿದ್ದರು ಅನಿಸುತ್ತೆ. ಟೈಮ್ ಆಯಿತು ಅಂತಿದ್ರು. ತಡೆಯೋಣ ಒಂದು 10 ನಿಮಿಷ ಅಂತ ಹೇಳ್ಕೊಂಡು ಅಲ್ಲಿಂದ ಬೇಗ ಅವರಿಗೂ ಹೇಳಿ ಲೋಡ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಹೊರಟೆ. ಅಲ್ಲಿಂದ ಇಲ್ಲಿ ಫ್ಲೇವರ್ ಹತ್ತಿ ಹೋಯ್ತಾ ಇದ್ವಿ. ಫುಲ್ ಕಲಾಸಿಪಾಳ್ಯ ಮಾರ್ಕೆಟು ಪೂರ ಜಾಮಿತ್ತು. ಇವತ್ತು ಬೇರೆ ಭಾನುವಾರ ಅಲ್ವಾ, ಹಂಗಾಗಿ ಫುಲ್ ಜಾಮಿತ್ತು. ಐಟಮು ಏನು ಅರ್ಜೆಂಟ್ ಇರಲಿಲ್ಲ. ಒಂದು 10 ಗಂಟೆವರೆಗೂ ಬನ್ನಿ ಅಂತ ಹೇಳಿದರು. ಸರಿ ಬರ್ತೀವಿ ಬಿಡಿ ಅಣ್ಣ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಮ್ಮ ಹುಡ್ಗ ಫೋನ್ ಮಾಡಿ ಮತ್ತೆ ಚೆನ್ನೈಗೆ ಹೋಗೋಣ ಬಾ ಅಂದ. ಅಯ್ಯೋ ಸವಾಸನೇ ಬೇಡ ಕಣಪ್ಪ ನಿಮ್ಮದು, ಇವತ್ತು ನಾನು ಫಸ್ಟು ಮನೆಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ನಾವು ಹಾಸನ. ಇಲ್ಲೇ ಡೈರಿ ಸರ್ಕಲ್ಲಿಗೆ ಬಂದು ಎಂಟ್ರಿ ಆದೆ. ನಾನೇ ಗಾಡಿ ಬಂದೆ. ಅವು ಮಲ್ಕೊಂಡಿದ್ದ. ಹಾಸನ ಡೈರಿ ಹತ್ರ ಬಂದು ಹಿಂಗೆ ಎಂಟ್ರಿ ಆಗಿದ್ದು ಒಂದು ವೀಡಿಯೋ ಮಾಡ್ಕೊಂಡು ಸೀದಾ ಆರಾಮ್ಸಿಗೆ ಫೋನ್ ಮಾಡಿದ್ದು, ಅಣ್ಣ ಇದೀರಾ ಮಂಡಿ ತಗೋ ಬರೋದಾ ಅಂತ. ಸರಿ ಆಯಿತು ಬಾರಪ್ಪ, ಏನೋ ಒಂದು 20 ಚೀಲ ಅಲ್ವಾ ಇಳಿಸ್ತೀನಿ, ಈಗಲೇ ಖಾಲಿ ಮಾಡಿಕೊಟ್ಬಿಡ್ತೀನಿ, ಆಮೇಲೆ ಹೊರಡುವಂತೆ ಬಾಡಿಗೆ ಕೊಡ್ತೀನಿ ಇಲ್ಲೇ ಅಂತ ಹೇಳಿದರು. ಸರಿ ಆಯ್ತು ಅಣ್ಣ, ಇಲ್ಲೇ ಡೈರಿ ಸರ್ಕಲ್ ಹತ್ರ ಬರ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಸೀದಾ ಅಲ್ಲಿಂದ ಆರಾಮ್ಸಿಗೆ ಹೋಗ್ಬೇಕು ಅಂತ ಹೋಯ್ತಾ ಇದ್ವಿ. ಆಗಲೇ ಅಲ್ಲಿ ಒಟ್ಟಿಗೆ ಟೋಟಲಾಗಿ ಅವರು ಬನ್ನಿ ಅಂತ ಹೇಳಿದ್ದು ಒಂದು 10 ಗಂಟೆಗೆ. ನಾವಾಗಲೇ ಹಾಸನ ರೀಚ್ ಆಗೋಷ್ಟೊತ್ತಿಗೆ ಟೈಮ್ ನೋಡಿದ್ರೆ ಇಲ್ಲೇ 9:30 ಎಲ್ಲ ಆಗೋಯಿತು.
ಇನ್ನು ಅರ್ಧ ಗಂಟೆ ಬೇಗನೆ ಬಂದಿದ್ದು. ಸರಿ ಅಂದ್ಕೊಂಡು ಅಲ್ಲಿಂದ ಸೀದಾ ಆರಾಮ್ಸಿಗೆ ಹೋದು. ಒಂದೇ ಒಂದು ಗಾಡಿ ಇರಲಿಲ್ಲ ಆರಾಮ್ಸಿಲಿ. ಪಾಪ ಈ ಅಣ್ಣ ಒಂದೇ ಕೂತ್ಕೊಂಡು ಕಾಯ್ತಿದ್ರು ಗಾಡಿ ಖಾಲಿ ಮಾಡ್ಕೊಡೋಕ್ಕೆ. ಏನು ಜಾಸ್ತಿನೇ ಇರಲಿಲ್ಲ, ಒಂದು 25 ಚೀಲ ಇದ್ದು ಅಷ್ಟೇ. ಕ್ಯಾರೆಟು ಬೀಟ್ರೂಟು ಎಲ್ಲ ಸೇರಿ ಒಂದು 25 ಚೀಲ ಇದ್ದು. ಅದೇ ಗಾಡಿ ಕಾಟಿಂಗ್ ಆಯ್ತಿದ್ದಿದ್ದು ನಮ್ಮ ಗಾಡಿ ಐಟಮ್ಮು. ಎಷ್ಟೊತ್ತು ನಾವು ಎತ್ಕೊಡ್ತೀವಿ ಬಾಣ ಅಂತ ಹೇಳಿ ಅಲ್ಲೇ ಕೂತಿದ್ರು. ಸರಿ ಈಗ ಹೋಗಿ ಎತ್ಕೊಡ್ಬೇಕು. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಷ್ಟೇ.